ನೋಡ್ರಿ ಆಗ್ಲೇ. ಅಳ್ಬೇಡ ಹಾಂ 3,000 ರೂಪಾಯಿಗೆ 200 ರೂಪಾಯಿ. ಓಕೆ ಗೈಸ್, ಪಾಪ ಫೈನಲಿ ಇವಳು ಹೋಗ್ತಾವಳೆ ಇವತ್ತು. ಅಪ್ಪು ಕಡೆಯಿಂದ ಬಂದು ನೋಡ್ತಾವ್ರೆ. Okay, let's go. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನೀವು ನೆನ್ನೆ ನೋಡ್ದಂಗೆ ನಾನು ಹೇಳ್ದಂಗೆ ಇವತ್ತು ನಮ್ಮ ತಂಗಿನ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಸೋನಕ್ಕ ಬೇರೆ ಫೋನ್ ಎತ್ತೀರ, ಸೋನಕ್ಕ ಮನೆ ಹತ್ರ ಬೇರೆ ಹೋಗ್ಬೇಕಾಗಿತ್ತು. ಬನ್ನಿ ನೋಡೋಣ ಏನು ಕತೆ ಏನು. ಆಗ್ಬಿಟ್ರೆ ನಮ್ದೊಂದು ಗನ್ ರೆಡಿ ಆಗೈತೆ. ಗನ್ನು ನೋಡಿ, ಇಲ್ಲೈತೆ ಗನ್. ಗೈಸ್, ಈ ಗಾಡಿನ ಯಾರಾದರೂ ಎತ್ಕೊಂಡು ಹೋಗಂಗಿದ್ರೆ ಬನ್ನಿರಿ, ಹೇಳ್ತೀನಿ. ಕೀ ಬೇಡ ಏನು ಬೇಡ, ಬಂದ್ಬಿಟ್ಟು ಸ್ಟಾರ್ಟ್. ಇಲ್ಲೇ ಒಳಗಡೆ ಇರುತ್ತೆ ಗಾಡಿ. ಹಾಂ, ಸುಮ್ಮನೆ ಎತ್ಬಿಡ್ಬೋದು. ಇದೊಂದು ಆನ್ ಮಾಡ್ಕೋಬೇಕು ಅಷ್ಟೇ. ಹಾಂ, ಯಾರಿಗೂ ಗೊತ್ತಿಲ್ಲ. ಕೇಳೋರು ಇರಲ್ಲ. ಏನು ಮಾಡಿದ್ದೀರ ಅಡುಗೆ? ಏನಕ್ಕೆ ಸಮಾಚಾರ? ಹುಡುಗರು ಎಲ್ಲದಕ್ಕೆ? ಯಾರು? ಹತ್ತದಿಕ್ಕಲ್ಲ ಲಕ್ಷಣ ಮಾಡೋ ಸಿಂಗಲ್ ತಲೆ ರಾವಣ. ಮೂವತ್ತಕ್ಕೆ ಪಾಪ ಫೈನಲಿ ಇವಳು ಹೋಗ್ತಾವಳೆ. ಓಕೆ ಗೈಸ್, ಪಾಪ ಫೈನಲಿ ಇವಳು ಹೋಗ್ತಾವಳೆ. ಇವತ್ತು ಲಾಸ್ಟ್ ದಿನ. ಇವತ್ತು ಕಟ್ ಮಾಡೋದು. ಇವತ್ತು ಫೈನಲಿ ಹೋಗ್ತಾವಳೆ ಇವಳು. ಓಕೆ ಗೈಸ್, ಊಟ ಮಾಡಿದೆ. ನೋಡಿದ್ರೆ ಕುಡಿಯೋಕ್ಕೆ ನೀರೇ ಇಲ್ಲ. ಸೊ ಅದಕ್ಕೆ ನೀವು ಅವಳು ಬರ್ತಾಳೆ. ಇವಾಗ ನೀರು ತೊಗೊಂಡು ಹೋಗ್ತಾಳೆ. ಬಿಡ್ರಿ, ಇವಾಗ ನಮ್ಮ ತಂಗಿ ಕೈಯಲ್ಲಿ ಗಾಡಿ ಕೊಡ್ತೀನಿ. ಅವಳು ಓಡಿಸ್ತಾಳೆ, ನಾನು ಹಿಂದೆ ಕುಂತ್ಕೊತೀನಿ. ತುಂಬ ದಿನ ಆಯಿತು ಅವಳ ಜೊತೆ ರೈಡ್ಗೆ ಹೋಗಿ ನಾನು. ಬಾಯ್. ಸೊ ಬನ್ನಿ ಹೋಗುವ. ಹುಡುಗೆ ಬಾ. ಶಿಶಾ, ನಿಂಗೆ ಗಾಡಿ ಓಡಿಸೋದು ಯಾರು ಹೇಳ್ಕೊಟ್ಟಿದ್ದು? ನಾನೇ ಕಲ್ತ್ಕೊಂಡೆ. ಯಾರು ಗಾಡೀಲಿ? ಹಾಂ, ಯಾರ್ದು ಹೇಳ್ಕೊಟ್ಟಿದ್ದು? ನಾನು ಹಿಂದೆ ಕುಂದ್ರಿಸ್ಕೊಂಡು ನಾನೇ ಕಲ್ತ್ಕೊಂಡೆ. ಬನ್ನಿ ಹೋಗುವ. ಇವಳಿಂದ ಕುಂತ್ಕೊಂಡು ಎಷ್ಟು ವರ್ಷ ಆಯಿತು ನಾನು ಕುಂತಿದ್ದೀನಿ. ನಿನ್ನಿಂದ ನಿಂಗೆ ಗಾಡಿ ಓಡಿಸ್ಬೇಕಾದಾಗ. ಹಾಂ, ಎಲ್ಲಿ ಕುಡಿಯಲ್ಲ ನಾನು. ಓಡಿಸ್ತೀಯ ತಾನೇ? ಓಡಿಸ್ತಾಳೆ ಗೈಸ್, ನಂಬಿಕೆ ಐತೆ. ಅಯ್ಯೋ ನೋಡ್ರಿ ಹೆಂಗೆ ಹೋಗ್ತಾಳೆ ನೋಡ್ರಿ. ಏನು ಹಿಂಸೆ ಕೊಡ್ತಾ? ಇನ್ನು ಅದಕ್ಕೆ ಇವತ್ತೊಂದಿನ ಬರ್ತಾಳೆ ಅಷ್ಟೇ, ಮತ್ತೆ ಯಾವಾಗಾದ್ರೂ ಇರ್ತಾಳೆ. ಇವತ್ತೊಂದಿನ ಇರ್ತಾಳೆ. ಹಿಂಸೆ ಕೊಡಿದ್ರಿ ಇವಾಗ ನೋಡಿ ಗೈಸ್. ಚೇತನ ಅಣ್ಣ ಫುಲ್ ಸ್ಮಾರ್ಟು. ಕಾಣಿಸ್ತಾನೆ ಇಲ್ಲ ನೀನು. ಫುಲ್ ಸ್ಮಾರ್ಟಾಗಿ ಕಾಣಿಸ್ತಾ ಇದೆಯಾ ಅಣ್ಣ? ಮೋಟ್ರಾ? ಯಾಕೆ ಲೀವಂತೆ? ರಜಾ. ಬೆಳಗಿನ ನಾನೇ ಕೆಲಸದಲ್ಲಿ ಇದ್ದಿದ್ದು. ಇವಾಗ ಬಂದ ನಾನು ಮನೆಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು. ಕಟಿಂಗ್ ಮಾಡಿಸ್ತಾ? ಯಾಕೆ ಕಾಣಿಸ್ತಿಲ್ಲ? ಏನಣ್ಣ ನಿಜವಾಗ್ಲೂ ಮಾಡಿಸ್ದೇನಾ? ನನಗೆ ನಂಬರೇ ಇರೋಲ್ಲ ಕಟಿಂಗ್ ಮಾಡಿಸ್ತೀನಿ. ಏನೋ ನಿಜವಾಗ್ಲೂ ಕಟ್ಟು ಗೈಸಿದು ಕಟ್ ಮಾಡಿಬಿಡ್ತೀನಿ. ಪಾಪ ಮಾವಿನ ಹಣ್ಣು ಕಟ್ ಮಾಡಿ ಕೊಟ್ಟವಳೆ. ತಿಂತೀಯಾ? ಏನು ಮಗುನಾ? ಹೋಗಿ ಎತ್ಕೊಂಬೋಗು.
ಏ ಹೌದು ಮಾವಿನ ಕೈ ಇಟ್ಕೊಂಡು ಹೋಗಿ ಇನ್ನೇನು ಅಜಯಣ್ಣ ಫೋನ್ ಮಾಡಿತ್ತು, ಅದು ವೀಣಾಕ್ಕ ಅವ್ರ ಮನೇಲಿ ಮಾವಿನಕಾಯಿ ಇದೆ ತಗೊಂಡೋಗ್ತೀಯಾ? ಅದಕ್ಕೆ ತಗೊಂಡೋಗ್ತಾವೆ ನೋಡ್ರಿ ಮಾವಿನ ಹಣ್ಣು. ಅದಕ್ಕೆ ಹೇಳಿದ ಅದಕ್ಕೆ ತಗೊಳ್ಳಿ ಮತ್ತೆ. ಅದಕ್ಕೆ ಮಾವಿನ ಹಣ್ಣು ತಪ್ಕೊಂಡು ಹೋಗ್ತಾವಳೆ. ತಿನ್ನು ಅಂತ ತಾನೇ ಹೇಳಿದ್ ನೀವು. ಅವ್ಳು ದೇಪ್ಕೊಂಡು ಹೋಗ್ಕೊಂಡು ಕವರಲ್ಲಿ ಸುಮ್ಮನೆ ರೀ. ಅದಕ್ಕೆ ಏನಕ್ಕೆ ಕೊಡ್ತೀರಾ? ಹೋಗ್ಬಿಟ್ಲು ಹುರ್ಕೊಂಡು ಹೋಗ್ಲು. ನೋಡಿ ಗೈಸ್, ಆಯ್ ಚಪ್ಪು ಇದು ಇದ್ರ ಹೆಸ್ರೇನು? ನಮ್ರತಾ. ಆಯ್ ಚಪ್ಪು. ನಾ ಯಾರು ನಗೀತಿರೋದು ನೋಡು. ಹೇಳು ಸದ್ದಕ್ಕೆ ಅವಾಗಲೇ ಮಲಗಿದ್ಲಾ? ಅದಕ್ಕೇನೆ. ಏನು ಬೇಕು ಕೊಡಿಲ್ಲದು. ಈರಿ ಇಸ್ತಾನಿ ನಮ್ರತಾ. ಹಾಯ್ ಅವಾಜ್ಗಳು ಮತ್ತೆ ಗಂಟ್ಸಲ್ಲಿ ಮಾತಾಡ್ತಲ್ಲ. ಅಮ್ಮ ಬೈತೈತೆ. ಏನು ಅಷ್ಟು ಭಯ ಪಡಿಸ್ತಿದ್ರೆ ಅವಳಿಗೆ ರೀಲ್ಸಲ್ಲಿ ಅಂತ. ಭಯ ಬಿದ್ದ ಅವತ್ತು ನಮ್ರತಾ. ಅದೇ ಕುರ್ಕುರೆ ಇಸ್ಕೊಡ್ತೀನಿ. ಗೈಸ್ ನನಗೆ ತೆಲುಗು ಬರಲ್ಲ, ಇದಕ್ಕೆ ಕನ್ನಡ ಬರಲ್ಲ. ಏನು ಮಾಡಲಿ ನಾನು? ಯಾರಿಗೆ? ಬನ್ನಿ ಗೈಸ್, ನಮ್ಮ ಮನೆ ದರಿದ್ರನ ಬಿಟ್ಟು ನಂಗೆ ಅಮ್ಮ ಬಾಯ್ ಮಾಡ್ಬಿಡು ಅದಕ್ಕೆ. ಹೋಗಿ ಬರಬೇಡ್ರಿ ಅಂತ ನಾಕಿಲ್ಲ. ವಯಸ್ಸು ಪಾಪ ಏಟ್ ಬಿತ್ತು ಅದಕ್ಕೆ. ಇದೇನು ಕಣ್ಣ ಹತ್ರ ಬೈಲಿ ನಿಂಗಲ್ಲ ಅದಕ್ಕೆ. ಒಂದೇ 20 ನಿಮಿಷ. ಸೊ ಗೈಸ್ ನೋಡು, ನಮ್ಮ ತಂಗಿನ ಸೋನು ಅಕ್ಕ ಮನೆ ಹತ್ರ ಬಿಟ್ಟಿದ್ದೀನಿ. ಸ್ವಲ್ಪ ಸೋನು ಅಕ್ಕ ಜೊತೆ ಮಾತಾಡಿಕೊಂಡು ದೆನ್ ನಾನು ಒಂಚೂರು ನಮ್ಮ ಫ್ರೆಂಡ್ ಯಾರೋ ಬಂದವನೆ ಅಲ್ಲಿಗೆ ಹೋಗ್ತಾ ಇದ್ದೆ. ಪಾಪ ಸೋನು ಅಕ್ಕಂಗೆ ಬೇರೆ ಹುಷಾರಿಲ್ಲ, ಏನೋ ಕೈಯೇನೋ ನೋವಂತೆ. ಸೊ ಅದರಿಂದ ನಾನು ಸ್ವಲ್ಪ ಜಲ್ದಿ ಗಚ್ಚನಾಗಿ ಬರಬೇಕು. ಬನ್ನಿ ಬಂದು ಸಿಗ್ತೀನಿ ನಿಮ್ಗೆ ನಾನು. ಸೋನಕ್ಕ ಮನೆ ಹತ್ರ ಬಂದೆ. ಅದು ಬಿಟ್ಟರೆ ಸೋನಕ್ಕಂಗೆ ನಾನು ಹುಷಾರಿಲ್ಲ ಅಂತ, ಕೈ ಏನು ತುಂಬ ನೋವಂತೆ. ಲುಲ್ಲಿ ಅಲ್ಲಕ್ಕ? ಏನಾಯ್ತು ನಿನಗೆ? ಏನಂದ್ರೆ ಹಾಸ್ಪಿಟ್ಲಲ್ಲಿ ನೋಡ್ರಿ ಬೇಸಿ. ఏం కావాలి నీకు? ಮತ್ತೆ ಏನು ಕಾవాలి ಮನೆ? ಏನು ಕಾವಾಲ? ನಮ್ರತಾ ಏನು ಕಾವಾಲ? ನಮ್ಮ ಗುಂಡ ಅಂದ್ರೆ ಇಷ್ಟೊಂದು ಹಠ ಮಾಡಿದ್ರೆ ಬಿಡ್ತಿತ್ತಪ್ಪ. ಪ್ರಶಾಂತ ಅಂತಾನೆ ಬಾಗ ಹೋಗ್ರಿ ಹಂಗಾಗೆ. ಬಾ ಬಿಟ್ಟು ಬರಮ್ಮ ಹಂಗೆ. ಏನು ದಾರಿ ಗೊತ್ತಿಲ್ಲ ಒಳಗೆ ಬೇಕು ಮನೆಗೆ ಹಂಗೆ ಹೋಗೋದಂತ ಗೊತ್ತಾನೆ. ಬಿಟ್ರೆ ನಾನು ಹೋಗ್ತೀನಿ, ನನ್ನ ಪಾಡಿಗೆ ನನ್ನ ಬಿಟ್ರೆ ತಲೆಗೆ ಏನೇನೋ ಆಗ್ತೀನಿ, ನಂಗೆ ಗುಳಗುಡ ಅಂತ ಹೇಳ್ತೀನಿ. ಏನು ಹೇಳ್ತು ಬಿಟ್ರೆ ನಾನು ಹೋಗ್ಬಿಡ್ತೀನಿ, ಮೊದಲೇ ಕಾಸು ಕೊಟ್ಬಿಟ್ರೆ ಬರ್ತಾರೆ. ಬಾ ರೆಡಿ ಹೋಗ್ಬೇಕು ಬಿಡು ನೋಡು. ಗೈಸ್ ಪೇಷಂಟ್ ಥರ ಇರಬೇಕು, ಅದನ್ನ ಬಿಟ್ಟು ಎಕ್ಸ್ಟ್ರಾ ಮಾತಾಡಬಾರ್ದು. ಏನು ಕಲಿಬೇಕು ನೀನು? ಏನು ಹೇಳ್ತೀನಲ್ಲ ನಾನು ಏನು ಅಗೋರಿ ಆಗ್ತೀನಿ ಅಂತಿದ್ದಾನೆ. ಬ್ಲ್ಯಾಕ್ ಮ್ಯಾಜಿಕ್ ಕಲಿಬೇಕಂತ ಸೋನು ಅಕ್ಕ. ಏನು ಅಗೋರಿ ಅಂದ್ರೆ? ಅಗೋರಿ ಅಂದ್ರೇನು? ಅಗೋರಿ ಬಾಬಾ ಬಿಟ್ಕೊಂಡು ಓಡಾಡ್ತಾರಲ್ಲ ಅವರು. ಏನಕ್ಕೋ
ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದೇನು ಅಂತ. ಹೋ ಅಪ್ಪ. ಅಂಕಲ್ ಅಗೋರಿ ಅಂದ್ರೇನು? ನಮ್ಮಪ್ಪ ಅವಾಗಿಂದ ಹೋಗಿ ಎಳ್ನೀರು ತರ್ತೀನಿ ಅಂತ ಇದೆ. ಈಗ ಪ್ರಶಾಂತ ಬರ್ತಾನೆ ಅಂತ. ನೋಡ್ರಿ ಗಾಯ್ಸ್, ಇದಕ್ಕೆ ಒಂದು ಲೋಕ ಆಗ್ಬಿಡೈತಿ. ಅವಳು ನನಗೆ ನೋಡಿದ ತಕ್ಷಣ ಫೋನು ಅಂತ ಹಿಡ್ತಿದ್ದ ಆಟ ಕೈ ಮಗು. ಅವಳು ಚಪ್ಪಲಿ ಎಷ್ಟು ಚಪ್ಪಲಿ ತೋರಿಸಿದ್ದೀವಿ, ಇದೇ ಚಪ್ಪಲಿ ಬೇಕಂತ ಒಪ್ಕೊಂಡು. ಹೌದಾ? ವಿಡಿಯೋದಲ್ಲಿ ನೋಡಿ ಬೇಕಿದ್ರೆ. ಹ್ಞೂ ಹೌದಂತೆ. ಹೌದಾ? ಅರೆ ಹೌದಾ? ಆಯ್ ಚಪ್ಪು ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಹಿಂಗಾರು ಪಾಡು. ಮತ್ತೆ ಹಾಯ್. ಚೆನ್ನಾಗಿ ನೋಡಿದವಳಲ್ಲ. ನಂತರ ಕ್ಯೂಟಾಗಿ ಎಲ್ಲಿಂದ ಕ್ಯೂಟಾಗಿದೆಯಾ? ಯಾರು ನೋಡಿದೆ 3 ದಿನ ಊಟ ಮಾಡಲ್ಲ ನಿನ್ನ ಬೆಳಗ್ಗೆ ನೋಡಕ್ಕದು. ಇವತ್ತ ನಾನು ಸಾಯಂಗೋಳೆ ಕೊಡ್ತಾ ನಿಂಗೆ ಸರಿಯಾಗಿ ನೆನ್ಪಾಯ್ತಾ? ಕೊಡ್ತಾ ಇದ್ದೀನಿ, ದೂರ ಹೊಂಟೋಗ್ಬಿಟ್ಟಿದ್ಯಾ? ಹೊಡೆದ್ರೆ ಹೆಂಗೆ ಹೊಡಿತಾಳೆ ಗೊತ್ತಲ್ಲ. ಹಾಂ ಗೈಸ್, ಇವಳು ನಾನು ಎಷ್ಟು ಜಗಳ ಆಡ್ತಿದ್ರಿ ಅಂದರೆ ಪಾಪ. ಹೇಳಿ ನಾನು ಇವಾಗ ಹೋಗ್ತಾ ಇದ್ ಬಿಡಿ. ನಾನು ಸೋನಕ್ಕ ಆಚೆ ಎಲ್ಲಂಕ ಹೋಗ್ತಾ ಇರೋ, ಅಲ್ಲಿಂದ ಕುಡ್ಕೊಂಡ್ಬಿಡ್ತೀರಿ. ಹ್ಞೂ ಅದಕ್ಕೆ ಹೋಗ್ತಾ ಇರೋದು. ಪಾಪ ಗೈಸ್, ನಮ್ಮ ತಂಗಿಗೆ ನಾನು ಯಾವಾಗೂ ಹೊಡಿತಾ ಇರ್ತೀನಿ, ಬೈತಾ ಇರ್ತೀನಿ. ಪಾಪ ನೋಡಕ್ಕ ನೋಡಿ ಯಾಕೋ ಬೇವರ್ಸಿ ನಾನೇ ಟೆನ್ಷನ್ ಅಲ್ಲಿ ಇದ್ದಿದ್ರೆ ನಿನಗೇನು ಟೆನ್ಷನು? ಪಾಪ ಸಾರಿ. ನೋಡಿ ನಿಮ್ಮ ಅಮ್ಮ ನೋಡಲ್ಲ, ನಿಮ್ಮ ಅಮ್ಮ ನೋಡಿ ನನಗೆ ಹೊಡಿಯೋದು ನೋಡು. ನೀವೇನಾದರೂ ಮಾಡ್ಕೊಂಡು ಸಾಯಿರಿ ಅನ್ನುತ್ತದೆ. ಹೋಗಲ್ಲ ಆಚೆ. ಗೈಸ್, ಸೋನಕ್ಕ ಕೈಗೆ ಉಗ್ರಾಮ್ ಆಗ್ಬಿಟ್ಟಿದೆಯಲ್ಲ, ಕುಗ್ರಾಮು ಕೈಗೆ ಸುತ್ಕೊಂಡು. ನೈಟ್ ಎಲ್ಲ ಕುತ್ಕೊಂಡು ಹಚ್ಚಿದ್ದೀನಿ. ನಿಮ್ಗೇನು ಹಾಂ 3,000 ರೂಪಾಯಿಗೆ 200 ರೂಪಾಯಿನ ಕಮ್ಮಿ. ಅವೆಲ್ಲ ಹೇಳ್ಬೇಡ್ದು ಪ್ರೈಸ್ ಎಲ್ಲ. ಏನಕ್ಕ? ನೀನೇ ಇಡೀ ಊರಿಗೆ ಹೇಳ್ಕೊಬಂದ್ಬಿಡ್ತೀಯ. ಅವಲ್ಲ ನಾನಿಲ್ಲ ಹೇಳ್ದೆ. ರೆಕಾರ್ಡ್ ಆಯ್ತಿಲ್ಲ. ರೆಕಾರ್ಡ್ ಯಾಕೆ ಆಗ್ತೀನಿ ನಾನು? ನಿಜ ನಾನು ಕೊಡ್ತೀನಿ. ನಾನು ಯಾರಿಗೆ ಹೇಳ್ದೆ? ಹೌದು, ನಾನು ಯಾವತ್ತು ಯಾರು ಹೇಳಿದ್ದೀನಿ? ನಾನು ಇದ್ಕಾವಲ್ಲ ಹೋಗ್ತೀನಿ ಇವಾಗ. ಹಂಗೆ ತಿರ್ಗಿ ನಿನ್ನ ಆ ಬಲೂನ್ ಏನು ಮಾಡ್ತಾ? ಬಲೂನ್ ಏನು ಮಾಡಿದೆ? ಬಲೂನ್ ಅದು ಹೋಯ್ತದು ಅವತ್ತೇ ತಗೊಂಡ ದಿವಸನೇ ಹೋಯ್ತದು. ಏನು ಇಚ್ಛೆ ಇದ್ದು? ಏನು ಹೇಳೋದು? ಆಯ್ ಪಣ್ಣ, ಆಯ್ ಮಾಡು. ಆಯ್ ಚಪ್ಪು ನಮ್ರತ. ರೆಕಾರ್ಡ್ ಆಯ್ತದು. ನೀನು ಬಿದ್ದೆ ಆಯ್ಕೊಂಡು ತಿಂತಿದ್ದೆ. ನನ್ನ ಕ್ಯಾಮ್ರಾ ಎಲ್ಲಿ ತಿನ್ಪ ನೀಟಾಗಿ ಐತೆ. ತೋ ಏ ತಿನ್ನೋ ಇರಕು. ಹಾಂ ಕೊಡಿಲಿ, ತಗೋ ಇದು. ತಿನ್ನ, ಏನಾಗಲ್ಲ. ತೋ ಅವಳು ಕೊಡ್ಬೇಡ. ನೀಟಾಗೈತೆ, ತಿನ್ನು. ತಿನ್ಕೊಬಿಟ್ಟ ನೋಡು. ಯಾರು ಕೊಟ್ಟಿಲ್ಲ ಗೈಸ್, ಅದಕ್ಕೆ ಕೊಡ್ತಾರೆ ಅಂತ ಕಾಯ್ತಿದ್ದೆ. ಕೇಳಿ ಬಿದ್ದಿದ್ದೆ, ತಿಂದೆ. ಇದು ನೀನು ತಿಂದೇ ಇಲ್ಲ ಅಕೋ? ಬಾದುಷ ಕೆಳಗಡೆ ಬಿದ್ದಿತ್ತು, ಮಣ್ಣಾಗಿ ತೋರ್ಸ್ಕೊಂಡು ತಿಂದವಳೆ. ಹಾಂ ತಿಂದಿಲ್ಲನು? ತೊಳ್ಕೊಂಡು ತಿನ್ಬಿಡ್ಬೇಕಿತ್ತು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ನಾನು ಏನು ಕೇಳ್ತೀನಿ, ಪ್ರಶಾಂತ ಕೊಡಿಸ್ತಾನೆ ಗೊತ್ತಾ? ಇಲ್ಲ, ನಾನು ಪ್ರಶಾಂತ ಒಳ್ಳೆ ಹುಡುಗಿ. ಕೊಡಿಸ್ತೀಯಾ? ಇಕ್ಕೊಳ್ಳಿ, ಕಳ್ತನ ಮಾಡ್ತಾವ್ರಂತ. ಹಿಡ್ಕೊ ಇದು. ಅಣ್ಣ ಅದು ಎತ್ಕೊಂತವ್ರು ನೋಡ್ರಿ, ಅದು ಲಿಫ್ಟಿಕ್ಕು. ಹುಷಾರಾಗಿರ್ರಿ, ಅವ್ರ ಹತ್ರ ಇರೋದೇ ಒಬ್ರು. ಕ್ಯಾಮ್ರಾವೇ ಅವರು ಇಲ್ಲ ಹಿಡ್ಕೊಂಡು ಕಟ್ಟಾಕ್ಬಿಟ್ಟು ಹೊಡಿತಾರೆ ನಿನಗೆ. ನಿಜ ಆಗ್ಬಿಟ್ಟವ್ರು ಅವರು. ನಮ್ರತ ఏం కావాలి నీకు? ఏం కావాలి నీకు? ఏం కావాలమ్మా? ಇಷ್ಟೊಂದು ಒಳ್ಳೆಯವ್ರು ಆಗ್ಬಿಡ್ರಿ ಅಣ್ಣ ನೀವು. ಆಮೇಲೆ ಹೋದ್ಮೇಲೆ ಕ್ಯಾಮ್ರಾ ಚೆಕ್ ಮಾಡ್ತಾರೆ.
ಯೋಗಪ್ಪ ತಗೋ ಶಿಷ್ಯ ಇದು ಹಾಕೋ ಇದು ಅದೆಲ್ಲ ಪ್ರೆಸ್ಸಿಂಗ್ ಕಣ್ಣು ಇದಾಕು ಇತ್ತವ ಇವಾಗ ಇದು ಟ್ರೆಂಡಿಂಗ್ ಎಲ್ಲ ಐತಲ್ಲ ಹಾಕೊಂಡು ನಮ್ಮ ಅಣ್ಣ ಅದಂತೂ ಪ್ಯಾಂಟ್ ಚಲ್ಟ್ ಹಾಕೊಂಡು ಹೋಗೋಣ ಬಾ ಅಂತ ಹೋಗ್ಬಿಟ್ಟು ಏನ್ ಮಾಡ್ಕೊಂತೀವಿ ನನ್ನ ಹತ್ರ ಹೋಗ್ಬೇಕಾದ್ರೆ ಅದೇ ತಗೋಬಿಡು ಅದ್ರಲ್ಲಿ ಬೇರೆ ತಗೋ ಅದು ಇವಾಗ ಟೈಮ್ ಇಲ್ಲ ಬೇಣಿ ನನಗೆ ಇವಾಗ ತಗೋ ಅದೇ ಕೊಡ್ರಿ ಅದು ಬ್ಲೂ ಗ್ರೀನ್ ಬೇಕಂದ್ರೆ ಗ್ರೀನ್ ತಗೋ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಬ್ಲೂ ಚೆನ್ನಾಗೈತಲ್ಲ ಇದು ಹಾಕು ಇದು ಚೆನ್ನಾಗಿ ಕಾಣಿಸುತ್ತೆ ನೋಡು ಎಲ್ಲ ಪೇಮೆಂಟ್ ಮಾಡಿಬಿಡ್ರಿ ನೀವೇ ನಿಜನೇ ಹೇಳ್ತಿರೋದು ಎಷ್ಟು ಅಂಗಡಿಗಳು ಎಲ್ಲ ಬರ್ಬೇಡ ನಾವೇ ಹೋಗ್ತೀವಿ ಅಂದ್ರೆ ಅವರೇ ಹೇಳ್ಕೊಟ್ಟಿದ್ದು ಅವ್ರ ಜೊತೆ ಸರಿನೇ ಬುದ್ಧಿ ಬಂದ್ಬಿಟ್ಟಿರೋದು ಇಲ್ಲಿ ಕಮ್ಮಿ ಮಾರ್ಬಿಡ್ತಾನೆ ಬೇರೆಯವ್ರಿಗೆ ಮಾರ್ಕೆಟಿಗೆ ಕರ್ಕೊಂಡು ಹೋದ್ರೆ CC ಕ್ಯಾಮ್ರಾನ ಮಾರಕ್ ಬಿಡ್ತಾರ ಅವ್ರು ಇದು ನೋಡಿ ಅಷ್ಟೇನ ಬೇರೆ ಬೇಕಾ ಹೊಡೆದ್ಬಿಟ್ಟು ಎಲ್ಲ ದೆಪ್ಕೊಂಡು ಹೋಗ್ತಾಳಲ್ಲ ಕಾಳು ಬರೀ ಕಾಲು ಬರ್ತಾಳೆ ಎಲ್ಲ ದೆಪ್ಕೊಂಡು ಹೋಗ್ತಾಳೆ ನೀನು ನೋಡಿ ಹಿಂಗೆ ಕುಚ್ಬಿಡ್ತೀನಿ ಏನು ನಮ್ರತ ಇದೊಂದು ಕಟ್ಟ ಇದು ಕೊಡ್ಸಿ ಏನಾದ್ರು ಅವಳಿಗೆ ಬಾ ಏನು ಕಾವಲಿ ನಿಕ್ಕೆ ಇಲ್ಲೇನು ಇಲ್ಲ ಇಷ್ಟೆಲ್ಲ ಐತೆ ಮತ್ತೆ ಏನಿಲ್ಲ ತಗೋಯ್ದು ಇದು ಏನು ಇದು ಬೇಕಾ ಬೇಡ ಬೇಡ ಅಂದ್ರೆ ಬಿಡು ನಾನು ಹೋಗ್ತಾಯಿದ್ದಲ್ಲಿ ಮಾತ್ರ ನಾನು ಕೊಡ್ಸೋದು ನೋಡ್ರಿ ಆಗಲಿ ಇದೊಂದು ಬಾಲ್ ಅಂತೆ ವದ್దా ಏಮ್ ಕಾವಲಿ ತೀಸ್ಕೊ ಬಾ ನೀನೆಲ್ಲ ನಾನು ಮೀರಿನೇ ತಗೊಳ್ಳೋದು ನೀರು ಕೈ ತೋರಿಸಿದ್ರೆ ಹೋಗ್ತಾನೆ ಏನು ತಿರ್ಪಾನ ಸೋನಕ್ಕ ಗೋಲ್ಡ್ ಕೊಡ್ಸಕ್ಕ ಏನಕ್ಕೋ ಕಾಸು ಕೊಡ ಇವಾಗ ಕರ್ಕೊಂಡು ಹೋಗ್ತೀನಿ ಅವ್ರು ನೋಡಲ್ಲ ಏನು ದೆಪ್ಕೊಂತಿ ಅಂದ್ಬಿಟ್ಟು ಹಿಂದೆಯಿಂದ ಬಂದು ನೋಡ್ತಾವ್ರಲ್ಲ ಇವ್ರೇನು ಮಕ್ಕಳಿಗೆ ಏನು ತಗೊಳತ್ತಾರಾದ್ರೂ ಕಾಣಿಸ್ತಾರ ಇವಾಗ ಅದು ₹1 3 ಅಂಗಡಿ ಸುತ್ತಿಸ್ಕೊಂಡ್ ಬಂದಿರೋದು ಎಲ್ಲೂ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಯಾರು ಅವಳ ಮೇಲೆ ಹಣೆಗೂ ನಿನ್ನ ಮೇಲೆ ಹಣೆ ಇಕ್ಕಿದ ತಿರುವೇಣಿ ನಿನ್ಗೇನೋ ಹುಷಾರ್ ನೀವು ನನ್ನ ಮಗ ನನ್ನ ಮೇಲೆ ಹಣೆ ಇಕ್ಕಿನ ನೋಡು ನಾನು ಹಿಂಗೆ ಅನ್ಭವಿಸ್ತಾ ಇರೋದು ನಿಜ ಅನ್ಕೊಬಿಡ್ತಾರೆ ಸುಮ್ಮನಿರಕು ಕಾವಲ್ಲ ಅದಿ ಕಾವಲ್ಲ ತಿಸ್ಕೋ ರಾ ಈ ಕಡೆ ಅದು ಒಂದು ಸತಿಗೆ ಲೈಟ್ ಹೋಗ್ಬಿಡತ್ತೆ ಕಣ ಇನ್ನೊಂದು ತಂದಿವಲ್ಲ ಬೇರೆ ನನ್ನ ಕೊಡ್ಸಕ್ಕೆ ಇದು ಒಲೆ ಚುಸ್ತೀರಂತ ಕೇಳ್ದ ಅವನು ಅಂದರೆ ಈ ಒಪ್ಪನ ಬಾಯಿ ಚುಚ್ಚಿಬಿಟ್ಟು ಜಾಸ್ತಿ ಮಾತಾಡ್ತಾನೆ ಅವ್ನು ನನ್ನ ನೋಡ್ತಾ ಏಮ್ ಕಾವಲಿಮ್ಮ ಅದು ನಿನ್ಗಲ್ಲ ನೀನು ಎಲ್ಲಾದ್ರೂ ಹೋಗ್ಬೇಕಾದ ಹಾಕ್ಕೊಡೋದು ಅದು ಮೆಹಂದಿ ಅದು ತಿಂದ ಮಗುಗೆ ಏನು ತಿನ್ಸ್ಕೊಂಡು ಹೋಗೋಣ ನೀನೇ ಹೇಳ್ದಲ್ಲ ಹೋಳಿಗೆ ತಿನ್ನೋಣ ಅಂತ ಇಡ್ಲಿಯಲ್ಲಿ ಸಿಗುತ್ತೆ ನೋಡು ಇಡ್ಲಿಯಲ್ಲಿ ಸಿಗುತ್ತೆ ಗೈಸ್ ಪಾಪ ಮಗು ಏನೂ ತಿಂದಿಲ್ಲ ಅಂತ ಅದಕ್ಕೆ ನಾನು ಇಡ್ಲಿ ತಿನ್ನೋಣ ಅಂತ ಬಂದಿದ್ದೆ ಅಂತೀನಲ್ಲ ಅವರೇ ತಿಂತಾರೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಇಡ್ಲಿ ಐತಾ ಇಡ್ಲಿ ಐತೆ ಇಡ್ಲಿ ನಿಂಗೇನು ಬೇಕು ಇಡ್ಲಿ ಇದೆಯಾ ಕೊಡಿ ಒಂದು ಪಾಸ್ತಾನ ಅದು ಪಾಸ್ತಾನ ಹಾಯ್ ಚಪ್ಪು ఇక్కడ చూడు ఇక్కడ చూడు ಹಾಯ್ ನಮ್ರತ ಆಫ್ ಮಾಡಲ್ಲ ಹೆಂಗೆ ತಿನ್ನೋದು ಇರಕ್ಕ ಒಂದು ನಿಮಿಷ ಪ್ರಶಾಂತ ಏನು ನಾಟಕ ಮಾಡ್ತೀಯ ಅಪ್ಪ ಚಟ್ನಿ ಚಟ್ನಿನ ಸಾಂಬಾರ ನಿನಗೆ ನೋವು ಅಂತಾನೆ ಹೇಳಕ್ಕಾಗಲ್ಲ ನಿನಗೆ ನೋವು ಗೊತ್ತಾಗತ್ತಂತ ಹೇಳಕ್ಕೂ ಆಗಲ್ಲ ನನಗೆ ತಡಿಯೋಕ್ಕಾಗ್ತಿಲ್ಲ ಸೋನು ಅಕ್ಕ ಏನದು ಒಬ್ಬಟ್ಟು ಗೊತ್ತು ಕೋವಾ ಗೊತ್ತಿಲ್ಲ ಜೈಮದಲ್ಲಿ ತಿಂದಿದ್ರೆ ತಾನೇ ಕೋವಾ ಒಬ್ಬಟ್ಟು ತೊಗೊಂಡಿದ್ದೀರಿ ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಕೋವಾ ಒಬ್ಬಟ್ಟು ಚೆನ್ನಾಗಿರುತ್ತೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಯಾವುದೋ ಒಂದು ಕೊಟ್ಟಿದ್ದೀನಿ ಬಾಯಿ ಮುಟ್ಕೊಂಡು ತಿಂದ್ಬಿಟ್ಟು ಎದ್ದೋಗೋಣ
ನಂಗೆ ಫ್ರೀಯಾಗಿ ಕೊಡ್ತಾವ್ರು ಅವರು. ತಿಂಚಾ ತಿಂಚಾ ಪರವಾಗಿಲ್ಲ ತಿನ್ನು. ಹಾಂ తీసుకో ಇದೆ ನೀನೇ ತಿನ್ಕೊಳ್ಳೋ. బాగుంది. ಅಳ್ತಾಳು ನೋಡ್ರಿ ಆಗ್ಲೇ. ಅಳ್ಬೇಡ 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 ಬಿಡು ಹೋಗ್ಲಿ, ಅಳ್ಬೇಡ ಬಿಡು, ಅಳ್ಬೇಡ ಬಿಡು ಹೋಗ್ಲಿ. ಫೋನ್ ಹಾಕ್ತು ಏನು ಕತೆ ಅಂತ. ನಮ್ರತಾ ಬಾಯ್ ಮಾಡು ವೇಣಿ, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್. ನಮ್ಮ ತಂಗಿನ ಬಿಟ್ಟು ವಾಪಸ್ ಬರ್ತಾಯಿದ್ರಿ, ಮಳೆ ಸ್ಟಾರ್ಟ್ ಆಗೋಯ್ತು. ಪಾಪ ಸೋನಕ್ಕ ಕೈಗೆಲ್ಲ ಏನೇನೋ ಸುತ್ಕೊಂತೈತಿ, ಹುಚ್ಚಿ ಆಗ್ಬಿಟ್ಟಿದೆ. ಏನಾಗಿಲ್ಲ ಬಿಡಾಕಡೆ ಇನ್ನೂ ಏನಾಕಡಿ ನೋವ್ತಾರ. ಓಕೆ ಗೈಸ್, ನಾನು ನಮ್ಮ ತಂಗಿನ ಬಿಟ್ಟು ಆ್ಯಂಡ್ ಸೋನಕ್ಕನ ಗಾಡಿ ತೊಗೊಂಡೋಯ್ತು. ಅದು ಬಿಟ್ಟರೆ ತುಂಬ ದಿನ ಆಗಿತ್ತು ನಮ್ಮ ತಂಗಿ ಅವಳಿಗೆ ಮನೆಗೆ ಬಂದು. ಸೊ ತುಂಬ ದಿನ ಆಗಿತ್ತು ಅವಳು ನಮ್ಮ ಮನೆಗೆ ಬಂದು. ಸೊ ಅದಕ್ಕೇ 1-2 ದಿನ ಇದ್ದೋಗೋಣ ಅಂತ ಬಂದಿದ್ಲು. ಅದು ಬಿಟ್ಟರೆ ಅವಳು ತುಂಬ ಬೇಜಾರಾಗಿಬಿಟ್ಲು. ವಾಪಸ್ ಹೋಗ್ಬೇಕಾದಾಗ ನಾನು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ನಾನು ಬ್ಲಾಗ್ ಏನೂ ಮಾಡಿರಲಿಲ್ಲ. ನಾನು ಅದಕ್ಕೆ ಎಂಡ್ ಮಾಡೋ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ಅದು ಬಿಟ್ಟರೆ ನಾನು ಅವಳು ಇಷ್ಟು ಜಗಳ ಆಡ್ತಿದ್ರಿ ಅಂದರೆ ಬಿಫೋರ್ ಮದುವೆ ತುಂಬ ದೇವರೆಗೂ ಸುಳ್ಳು ಹೇಳ್ತಾ ಇಲ್ಲ. ನಾನು ಅವಳೆಲ್ಲ ಬ್ಲಡ್ ಬರೋ ಥರ ಎಲ್ಲ ಗುದ್ದಾಡ್ಬಿಟ್ಟಿದ್ದೀರಿ ಗೈಸ್. ಒಂದ್ಸಲಿ ಮೂಗಲೆಲ್ಲ ಬ್ಲಡ್ ಏನೋ ಹೊಡೆದು ರಕ್ತ ಬರ್ಸ್ಬಿಟ್ಟಿದ್ಲು ನನಗೆ. ತುಂಬ ಬೇಜಾರಾಗುತ್ತೆ ಗೈಸ್, ತುಂಬ ಬೇಜಾರಾಗುತ್ತೆ. ಜೊತೆಲಿತ್ತು ಇವಾಗಿಲ್ಲ ಅಂದರೆ ಯಾರಿಗಾದ್ರೂ ಏನು ಹೇಳ್ರಿ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ದೆನ್ ಒಂದು ಕಡೆ ಇವಾಗ ಅವಳು ಚೆನ್ನಾಗಿ ಅವಳು ಹಂಗೇನಿಲ್ಲ. ಬಟ್ ಏನು ಅಂದರೆ ನನಗೊಂಥರ ಫೀಲ್ ಆಯಿತು, ಮೊದಲು ಥರ ಇಲ್ವಲ್ಲ ನಾವು. ಹೆಂಗಿದ್ವಿ ನಾವು ಜಗಳ ಆಡ್ಕೊಂಡು ಅದು ಆಡ್ಕೊಂಡು. ಆ ಮೆಮೊರಿನೇ ತುಂಬ ಇತ್ತು ಗೈಸ್. ಆ ಟೈಮಲ್ಲಿ ಲೈಫು ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ಗೈಸ್, ಇವಾಗ ಆವಾಗಿನ ಲೈಫ್ಗೂ ಇವಾಗ ನಂದು ಹಳೆ ವ್ಲಾಗ್ ನೋಡಿ ನಾನು ನಂದು ಹಳೆ ವ್ಲಾಗ್ ನೋಡಿದ್ರು ಈ ವ್ಲಾಗ್ ನೋಡಿದ್ರು ನನಗೆ ಅನಿಸುತ್ತೆ, ಓ ಗಾಡ್ ಇಲ್ಲಿಗೆ ಬಂದು ನಿಂತೈತಲ್ಲ ಗುರು ಲೈಫು, ಹಿಂಗಿದೆ ನನ್ನ ಗುರು, ಹಿಂಗೆ ಆಗ್ಬಿಡಿ. ಇನ್ನೂ ಏನೋ ನಿಮ್ಗೆ ಅನಿಸಿರೋ ಪ್ರಕಾರ ನನಗೂ ನಾನು ಇನ್ನೂ ಏನೂ ಮಾಡಿಲ್ಲ, ಇನ್ನೂ ಮಾಡಬೇಕು. ಬಟ್ ಅವಾಗಿಂದ ಇವಾಗ ಕಂಪೇರ್ ಮಾಡಿಕೊಂಡ್ರೆ ಹೆಂಗಿತ್ತು ಗುರು ಲೈಫು, ಎಷ್ಟು ಎಲ್ಲಿಗೆ ಬಂದು ನಿಂತೈತೆ. ತುಂಬ ಕಷ್ಟ ಇತ್ತು, ತುಂಬ ಕಷ್ಟಪಟ್ಟಿದ್ದೀನಿ ಆ ಲೈಫಿಂದ ಈ ಲೈಫಿಗೆ ಬರೋಕ್ಕೆ. ಇನ್ನೂ ಐತೆ, ಇನ್ನೂ ಏನು ನೀವು ಅಂದ್ಕೊಂಡಿರೋ ನಾನು ಇನ್ನೂ ಹೈ ಕ್ಲಾಸ್ ಏನಾಗಿಲ್ಲ. ನನ್ನ ಪ್ರಕಾರ ಲೋ ಕ್ಲಾಸಿಂದ ಮಿಡ್ಲ್ ಕ್ಲಾಸಿಗೆ ಬಂದಿದ್ದೀನಿ ನನಗನ್ಸೈತೆ. ಎನಿವೆ ಇನ್ನೂ ಹೈ ಕ್ಲಾಸ್ಗೆ ಹೋಗೋಕ್ಕೆ ಇನ್ನೂ ಟೈಮ್ ತುಂಬ ವಯಸ್ಸು. ಇನ್ನೊಂದೇನು ಅಂದರೆ ಆ ಲೋ ಕ್ಲಾಸಿಂದ ಮಿಡ್ಲ್ ಕ್ಲಾಸಿಗೆ ಬರೋಕ್ಕೇ ಬಂದಿದ್ದೀನಿ ಅಂದಮೇಲೆ ಇವಾಗ ಮಿಡ್ಲ್ ಕ್ಲಾಸಿಂದ ಹೈ ಕ್ಲಾಸ್ಗೆ ಹೋಗೋಕ್ಕೆ ಏನು ದೊಡ್ಡ ವಿಷಯನಾ? ಮಾಡೋಣ. ಅದಕ್ಕೆ ಅಷ್ಟು ಟೈಮ್ ತೊಗೊಂಡಿದ್ದೀನಿ ಅಂದರೆ ಇನ್ನು ಇದಕ್ಕೆ ಎಷ್ಟು ಟೈಮ್ ತೊಗೋಬಾರ್ದು. ಬಟ್ ಮಾಡ್ತೀನಿ ಅಂದದ್ದು ಬಿಟ್ಟರೆ ಫೈನಲಾಗಿ ಏನು ಅಂದರೆ ನಾನು ಯಾರಿಗೋಸ್ಕರ ಹಿಂಗೆ ಬದುಕಬೇಕು ಅಂತ ಬದುಕ್ತಾ ಇದ್ದೀನೋ ಸೊ ಅವರೇ ಇವತ್ತು ಬೇಡ, ಅವರು ಈ ವ್ಲಾಗ್ ನೋಡಿದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿಬಿಡುತ್ತೆ. ಎನಿವೆ ಅವ್ರೇನಾದರೂ ನೋಡಿದ್ರೆ ನೋಡಲೇಬೇಕು ಅಂತ ಅವ್ರಿಗೋಸ್ಕರನೇ ನಾನು ಇಷ್ಟೆಲ್ಲ ಕಷ್ಟ ಬೀಳ್ತಾ ಇರೋದು. ಎನಿವೆ ಇನ್ಮೇಲೆ ಅವರೆಲ್ಲ ಏನಿದ್ರು ದೂರದಿಂದ ನೋಡಬೇಕು ಅಷ್ಟೇ. ನಮಗೆ ವೀಡಿಯೋಸಲ್ಲಿ ದೂರದಿಂದನೇ ನೋಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ನೋಡಲೇಬೇಕು. ಇದ್ರ ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಅದು ಯಾರು ಏನು ಕತೆ ಅವೆಲ್ಲ ಬೇಕಾಗಿಲ್ಲ. ಸುಮ್ಮನೆ ಏನಕ್ಕಂದರೆ ಅವ್ರ ಲೈಫು ಅವ್ರದ್ದು ಹೊಸ ಲೈಫು ಅವರು ನಡ್ಸ್ಕೊಂಡು ಹೋಗಲಿ. ಸುಮ್ಮನೆ ಅವ್ರಿಗೆಲ್ಲ ಹೇಳಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಫೈನಲಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿಗುವ ಬಾಯ್. ಒಬ್ರು ಯಾರು ಕಮೆಂಟ್ ಮಾಡಿದರು ಏನು ತಂಗಿ ಏನು ತೆಲುಗು ಅವರ ಅಂತ. ಸೊ ಇಲ್ಲ ಗೈಸ್, ಅವರು ಎಲ್ಲರೂ ಕನ್ನಡದವರೇನೆ. ಬಟ್ ಅವ್ರ ಏರಿಯಾದಲ್ಲಿರೋರೆಲ್ಲ ತೆಲುಗುನೇ ಮಾತಾಡೋದು. ಸೊ ಇವ್ರಿಗೂ ನನಗೆ ಅಭ್ಯಾಸ ಆಗಿ ಆ್ಯಂಡ್ ತೆಲುಗು ಮಾತಾಡೋದು ಕಲ್ತಿರೋದು ಅಷ್ಟೇ. ನಮ್ಮ ತಂಗಿಗೇನು ಮೊದಲೇನು ತೆಲುಗು ಏನು ಬರ್ತಾ ಇರಲಿಲ್ಲ, ಅವಳು ಎಲ್ಬೋರ್ಡೇನೆ. ಸೊ ಹಂಗೆ ಮದುವೆ ಆಗಿ ಅವ್ರ ಮನೇಲಿ ತೆಲುಗು ಮಾತಾಡ್ತಾ ತೆಲುಗು ಮಾತಾಡೋದಷ್ಟೇ ಅವ್ರ ಮನೇಲಿ. ಅವರೆಲ್ಲ ಕನ್ನಡದವ್ರೇನೆ. ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಸಿಗುವ ಬಾಯ್.